ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ನಾಗೇಂದ್ರ. ಶ್ರೀ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯಣ, ವರ್ಷ ಋತು, ಶ್ರಾವಣ ಮಾಸ, ಶುಕ್ಲಪಕ್ಷ, ಹುಣ್ಣಿಮೆ, ಶ್ರವಣ ನಕ್ಷತ್ರ, ದಿನಾಂಕ 19/8/2024 ಸೋಮವಾರ. ಇಂದು ರಕ್ಷಾಬಂಧನ. ಮುಖ್ಯಾಂಶಗಳು: ಶಿವಳ್ಳಿ ಬ್ರಾಹ್ಮಣ ಮಹಾಸಭಾದ ಸರ್ವ ಸದಸ್ಯರ ಸಭೆ. ಸುದ್ದಿಯ ವಿವರ. ಜನನ ಮತ್ತು ಮರಣದ ನಡುವಿನ ಜೀವನವನ್ನು ರೂಢಿಸಿಕೊಳ್ಳುವುದು ನಮ್ಮ ಕೈಯಲ್ಲಿಯೇ ಇದೆ. ನಾವು ಮಾಡುವ ಉದ್ಯೋಗವನ್ನು ನಾವೇ ಕಂಡುಕೊಂಡು ಅದರಲ್ಲಿ ಸುಖ ಸಂತೋಷವನ್ನು ಪಡೆದುಕೊಳ್ಳಬೇಕು ಎಂದು ಕರ್ನಾಟಕ ಬ್ಯಾಂಕ್ ನಿವೃತ್ತ ಉದ್ಯೋಗಿ ಯಡಗೆರೆ ಬಾಲಚಂದ್ರರಾವ್ ಹೇಳಿದರು. ರಾಜಾನಗರದಲ್ಲಿರುವ ಶ್ರೀ ವಿದ್ಯಾಭಾರತಿ ಭವನದಲ್ಲಿ ಭಾನುವಾರ ಏರ್ಪಡಿಸಿದ್ದ ಶಿವಳ್ಳಿ ಬ್ರಾಹ್ಮಣ ಮಹಾಸಭಾ ಸರ್ವ ಸದಸ್ಯರ ಸಭೆಯಲ್ಲಿ ಮಾತನಾಡಿದರು. ಆರ್ಥಿಕ ವ್ಯವಹಾರ ನಡೆಸುವಾಗ ಅತ್ಯಂತ ಜಾಗರೂಕತೆಯಿಂದ ಇರಬೇಕಿದ್ದು, ಆಧುನಿಕ ತಂತ್ರಜ್ಞಾನ ದುರುಪಯೋಗ ಪಡಿಸಿಕೊಂಡು ಹಣ ಲಪಟಾಯಿಸುವ ದೊಡ್ಡ ಜಾಲವೇ ಇದೆ. ಬ್ಯಾಂಕಿನ ಜೊತೆ ವ್ಯವಹರಿಸುವಾಗ ನೀವೇ ಸ್ವತಃ ಬ್ಯಾಂಕಿಗೆ ತೆರಳಿ ವ್ಯವಹರಿಸಬೇಕು. ಬ್ಯಾಂಕ್ ವ್ಯವಹಾರದಲ್ಲಿ ಮಧ್ಯವರ್ತಿಗಳು ಇರುವುದಿಲ್ಲ. ಅನಾಮಿಕ ಕರೆಗೆ OTP ಹೇಳುವುದು, ಖಾಸಗಿ ದಾಖಲೆಯನ್ನು ಹೇಳುವುದರಿಂದ ಅಪಾಯವಿದೆ ಎಂದರು. ತೀರ್ಥಹಳ್ಳಿ ಸಂಸ್ಕೃತ ಪ್ರಾಧ್ಯಾಪಕ ಹೆಗ್ಗೆದ್ದೆ ಸುಧೀರ್ ಮಾತನಾಡಿ, ನಮ್ಮ ಧರ್ಮಾಚರಣೆಯಲ್ಲಿ ನಾವು ಅಸಡ್ಡೆ ತೋರಬಾರದು. ನಮ್ಮ ಪೂರ್ವಿಕರು ನಡೆದಂತೆ ಪ್ರತಿದಿನವೂ ಬ್ರಾಹ್ಮಣರು ಮಾಡಲೇಬೇಕಾದ ಧಾರ್ಮಿಕ ಕಾರ್ಯಕ್ರಮ ನಡೆಸಬೇಕು ಎಂದರು. ಕೇಂದ್ರ ಕರ್ನಾಟಕ ಬ್ಯಾಂಕ್ ನಿವೃತ್ತ ಉದ್ಯೋಗಿ ಯಡಗೆರೆ ಬಾಲಚಂದ್ರ, ಶತಾಯುಷಿ ಕೆಲವಳ್ಳಿ ಸುಬ್ರಹ್ಮಣ್ಯ ಭಟ್, ಡಾಕ್ಟರ್ ಗಣೇಶ್ ಪ್ರಸಾದ್, ಕರ್ನಾಟಕ ಬ್ಯಾಂಕ್ ನಿವೃತ್ತ ಉದ್ಯೋಗಿ ಬಾಲಗಂಗಾಧರ್, ದ್ವಿತೀಯ PUCಯಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದ ಇಂಚರರನ್ನು ಸನ್ಮಾನಿಸಲಾಯಿತು. ತಾಲೂಕು ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ GM ಸತೀಶ್ ಕಾರ್ಯಕ್ರಮ ಉದ್ಘಾಟಿಸಿದರು. ಮಹಾಸಭಾದ ಅಧ್ಯಕ್ಷ ಗೋಚವಳ್ಳಿ ರಾಮಣ್ಣಯ್ಯ ಅಧ್ಯಕ್ಷತೆ ವಹಿಸಿದ್ದರು. ನಿಕಟಪೂರ್ವ ಅಧ್ಯಕ್ಷ ಮಾನುಗಾರು ತ್ಯಾಗರಾಜ್, ಕಾರ್ಯದರ್ಶಿ ಬೆಟ್ಟಗೆರೆ ಮುರಳೀಕೃಷ್ಣ, ನಾಗಮಣಿ ಮುರಳೀಕೃಷ್ಣ, ಧಾರ್ಮಿಕ ಸಲಹೆಗಾರ ಮುರಳೀಕೃಷ್ಣ ಭಟ್, ಶೃಂಗೇರಿ ಸುಬ್ಬಣ್ಣ, ರಾಮಕೃಷ್ಣರಾವ್ ಇದ್ದರು. ಬೇಗಾರು ಗ್ರಾಮ ಪಂಚಾಯಿತಿ ಕೆ. ಗ್ರಾಮದಲ್ಲಿ ರೈತರೊಬ್ಬರ ತೋಟಕ್ಕೆ ನುಗ್ಗಿದ ಕಾಡಾನೆ ಅಡಿಕೆ, ಬಾಳೆ ನಾಶಪಡಿಸಿದೆ. ತಾರೋಳ್ಳಿ ಕೂಡಿಗೆ ಆದಿವಾಸಿ ಸಮುದಾಯದ ರಾಮಪ್ಪ ಎಂಬುವವರ ತೋಟಕ್ಕೆ ನುಗ್ಗಿ ಅಡಿಕೆ, ಬಾಳೆ ಮರವನ್ನು ನಾಶಪಡಿಸಿದೆ. ಕಳೆದ 4 ದಿನದಿಂದ ಗ್ರಾಮದಲ್ಲಿರುವ ಆನೆ ಸುತ್ತಮುತ್ತಲಿನ ಜನರ ಮೇಲೂ ದಾಳಿ ನಡೆಸುವ ಭೀತಿ ಎದುರಾಗಿದೆ. ಇದೇ ಗ್ರಾಮದಲ್ಲಿ ಕೆಲ ದಿನದ ಹಿಂದಷ್ಟೇ ಕೃಷಿಕರೊಬ್ಬರು ತೋಟದಲ್ಲಿ ಕೆಲಸ ಮಾಡುತ್ತಿದ್ದಾಗ ಕರಡಿ ದಾಳಿಯೂ ನಡೆದಿತ್ತು. ಪಟ್ಟಣದ KVR ವೃತ್ತದಲ್ಲಿ ರಾಜ್ಯಪಾಲರು ಮುಖ್ಯಮಂತ್ರಿಗಳ ಬಗ್ಗೆ ಪ್ರಾಸಿಕ್ಯೂಷನ್ ಆದೇಶ ಹೊರಡಿಸಿರುವುದನ್ನು ವಿರೋಧಿಸಿ ಬ್ಲಾಕ್ ಕಾಂಗ್ರೆಸ್ನಿಂದ ಬೆಳಗ್ಗೆ 10:30ಕ್ಕೆ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ವಕ್ತಾರ ಉಮೇಶ್ ಪುದುವಾಳ್ ತಿಳಿಸಿದ್ದಾರೆ. ಸುದ್ದಿ ಸಂಪಾದಕ KL ಗೋಪಾಲಕೃಷ್ಣ, ಸಹಕಾರ KV ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸ್ಆಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸ್ಆಪ್ ಮಾಡಿ. ವಂದನೆಗಳು.